ಇಂಡಿಯನ್ ಶಿಪ್ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ನೋಡಿ ಬರುತ್ತೆ. ಅದರ ಬರ್ತಾವೇನ್ರಿ? ಈ ಸ್ವಲ್ಪ ಇಟ್ಕೊಳ್ಳೋಣ, ಇದು ಟಗರು ಅದಕ್ಕೆ ಆರಾಮಿಲ್ಲ. ಇರಲಿ ಸ್ವಲ್ಪ ಇಟ್ಕೊಂಡು ನಿಲ್ಲಿಸಿ. ಈಗ ಹೊಡ್ಕೊಂಡು ಹೋಗ್ಬೇಕಲ್ಲ ಪಾಪ. ಹಾಂ, ಅಂದರೆ ಕುಂಟ್ಕಾಯಿಲೆನಾ? ಚಿಕನ್ ಗುನ್ಯಾ ಅಂತ ಅಂತಾರಲ್ಲ, ಅದು ಆ ಮುಳ್ಳುಗಳು ತುಳಿದು ಏನಾಗಿರ್ತದ ನಾವು. ಹಾಂ, ಚಿಕನ್ ಗುನ್ಯಾ ಕಾಯಿಲೆ. ಓ, ಅವಕ್ಕೂ ಬರ್ತಾವ ಚಿಕನ್ ಗುನ್ಯಾ? ಹಾಂ. ನಿಮ್ಮ ಹೆಸರು ಹೇಳಿ ಅಣ್ಣ? ವೆಂಕಟೇಶ್ ಮಾಳಗೇರಿ. ಊರು ಇನ್ನೊಂದು ಕುಪ್ಪೆಲೂರು. ಹಾಂ. ಎಷ್ಟಿದಾವಣ್ಣ ಕುರಿಗಳು? 50. ಎಷ್ಟು ವರ್ಷದಿಂದ ನಿಮ್ಮದು ಇದು ಕುರಿ ಕಾಯೋದು? ಒಂದು 8-10 ವರ್ಷ ಆಯ್ತು. ನೀವು ಅಪ್ಪರು? ಅಲ್ಲ, ಭಾಳ ವರ್ಷ ಆಯ್ತು. ನೀವು ಅಪ್ಪರು ಅಂದರೆ ಇದು ನಿಮ್ಮ ಕುಲ್ ಕಸಬಾ ಇದು? ಹಾಂ. 8-10 ವರ್ಷದಿಂದ ನೀವು ಕಾಯ್ತಾ ಇದ್ದೀರಾ. ಶಾಲೆಗೆ ಹೋಗಿದ್ರಾ? ಹ್ಞೂ ರೀ. ಎಲ್ಲಿವರೆಗೂ ಹೋದ್ರಿ? ಪಿ ಸಿ ಮಠ ಮಾಡಿದ್ರಿ. ಆಮೇಲೆ ಕುರಿ ಹೇಗೆ ಅನಿಸುತ್ತೆ? ಇನ್ನು ಓದಬೇಕು ಅನಿಸುತ್ತಾ? ಓದಬೇಕಾಗಿತ್ತು ಅನಿಸುತ್ತಾ ಅಥವಾ ಇದೇ ಚಲೋ ಅನಿಸುತ್ತಾ? ಓದ್ಬೇಕಿತ್ತು ರೀ, ಅದ್ರಾಗ ಇಂಟ್ರೆಸ್ಟ್ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಬುದ್ಧಿ ಕಡಿಮೆ ಅಲ್ಲ? ಬುದ್ಧಿ ಕಡಿಮೆ ರೀ. ಈಗ ಅನ್ಸಕತ್ತ. ಹಾಂ, ಈಗ ಅನ್ಸಕತ್ತ. ಇನ್ನೂ ಓದಬೇಕಾಗಿತ್ತು ಅಲ್ವಾ? ಆ ಟೈಮಲ್ಲಿ ಗೊತ್ತಾಗಲ್ಲ, ಹುಡುಗ ಬುದ್ಧಿ ಅಂತ ಅಂತೀವಲ್ಲ, ಹಂಗಿರ್ತದೋ. ಯಾರು ಎಷ್ಟೇ ಹೇಳಿದ್ರು ಗೊತ್ತಾಗಲ್ಲ. ಹಾಂ, ಮತ್ತು ಗೈಡೆನ್ಸ್ ಇರಲ್ಲ ಆ ಟೈಮಲ್ಲಿ ಅಲ್ವಾ? ಹೆಂಗೆ ಅಂತ ಹೇಳೋರು ಕಡಿಮೆ ಇರ್ತಾರೆ, ಅದು ಒಂದು ಸಮಸ್ಯೆ ಇರ್ತದೆ. ಈಗ ಎಷ್ಟು ದುಡಿಮೆ ಹೆಂಗಿದೆ? ದುಡಿಮೆ ಹಂಗೆ ನಾರ್ಮಲ್ ಆಗೈತ್ರಿ. ಹಾಂ. ಈಗ ಕಾಯಿಲೆಗಳು ಜಾಸ್ತಿ ಬರಕತ್ತಾವ್ರಿ. ಏನೇ ಕಾಯಿಲೆ ಬರ್ತವೆ? ಈಗ ಚಿಕನ್ ಗುನ್ಯಾ ಭಾಳ ಇದೈತ್ರಿ. ಓಹೋ, ಅದು ಕೈ ಕಾಲು ಹಿಡ್ಕೊಬಿಡ್ತಾವೆ. ಹ್ಞೂ. ಹಾಂ, ಭಾಳ ಲಾಸ್ ಆಗ್ಯಾವ್ರಿ ವರ್ಷ. ಮಳೆ ಬೇರೆ ಕಡಿಮೆ ಈ ಸರಿ. ಮಳೆ ಕಡಿಮೆ, ಮೇವು ಕಡಿಮೆ ಆಗ್ಬಿಡ್ತಾ? ಹ್ಞೂ. ಈ ಚಿಕನ್ ಗುನ್ಯಾ ಅಂದ್ರೆ ಅವು ಈಗ ಅಷ್ಟು ದೂರ ಬರ್ತಾವ? ಈಗ ನಡ್ಕೊಂಡು ಈಗ ಮನ್ಯಾಗ ಇರ್ತಾವ್ರಿ ಅವು ಮನೇಲೇ ಬಿಟ್ಬಿಡ್ತೀರಾ? ಅದೇ ಇಲ್ಲೇ ಏನಾದ್ರು ಮೇವು ಕೊಟ್ಕೊಂಡು. ಹಾಂ, ಕಷ್ಟ ಇದೆ ನೋಡಿ ಅವಕ್ಕೆಲ್ಲ ಇಲ್ಲಿ ಮೇವು ಹಾಕ್ಬೇಕು ಅಂದರೆ. ಫುಲ್ ಭಾರಿ ಕಷ್ಟ ಐತಿ. ಅದೇ ಎಷ್ಟು ಮರಿ ಮಾರ್ತೀರಾ ವರ್ಷಕ್ಕೆ? ಮರಿ ಒಂದು 30 ಬಡ್ಡಿ ಮಾರ್ತಾವ್ರಿ ಅಷ್ಟೇ? ಹಾಂ. ಕುರಿ ಸ್ವಲ್ಪ ಅಕ್ಕವಲ್ರಿ. ಅದೇ 100 ಮೇಲಿದ್ರೆ ಅಕ್ಕವ್ರಿ ಒಂದು 60-70 ಮಾರ್ತಾರ್ರಿ. ಹಾಂ. ಕುರಿ ಸ್ವಲ್ಪ ಅಕ್ಕವಲ್ರಿ. ಹಾಂ. ತಮ್ಮ ಮೊಬೈಲ್ ನಂಬರ್ ಒಂದು ಸರಿ ಹೇಳೋಣ. 99 86 43 51 85. ಏನೋ ಬೇಗ ಮಾಹಿತಿ ಬೇಕು ಅಂದರೆ ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ.